ಮತ್ತೆ ನೋಡ್ತೀವಿ, ಮತ್ತೆ ರಿವ್ಯೂ ಮಾಡ್ತೀವಿ, ಇವತ್ತೇ ಮಾಡ್ತೀವಿ, ಅದನ್ನು ಮಾಡ್ತೀವಿ ಸರ್. ರಾಜ್ಯವನ್ನ ಬರಗಾಲ ಪೀಡಿತ ರಾಜ್ಯ ಅಂತ ಘೋಷಣೆ ಮಾಡ್ಬೇಕು, ಆದರೆ ರಾಜ್ಯ ಸರ್ಕಾರ ಮಾಡ್ತಾ ಇಲ್ಲ. ಕಾರಣ ಅಂದರೆ ಬೊಕ್ಕಸದಲ್ಲಿ ಹಣ ಇಲ್ಲ. ಯಾರು ನಿಮ್ಗೆ ಯಾರು ಹೇಳಿದ್ರು? ಆರಶಕ್ ಅವರು ಅವ್ರ ದಿವಸ ಹೇಳ್ತಾರೆ, 3 ವರ್ಷದಿಂದ ಹೇಳ್ತಾನೆ ಇದ್ದಾರೆ. ಮತ್ತು ಈ ಯೋಜನೆ ಹೆಂಗಾಯ್ತು ಇಲ್ಲ, ಈ ರಸ್ತೆ ಹೆಂಗಾಯಿತು, ಮತ್ತು ಈಗಾಗಲೇ ಸುಮಾರು ಎಷ್ಟು ನಿಮ್ಮ ಹಾವೇರಿ ಜಿಲ್ಲೆಗೆ ಎಲ್ಲ ಕಾನ್ಸ್ಟಿಟ್ಯೂನ್ಸಿಗೆ 10 ಕೋಟಿ ಬ್ರಿಡ್ಜ್ ಕೊಟ್ಟಿದ್ದೀವಿ. ಎಷ್ಟೇ 10 ಕೋಟಿ 60 ಕೋಟಿ ಆಯಿತು. ಪ್ಲಸ್ ಅದಲ್ಲ ನಮ್ಮ ಅದು. ಆಮೇಲೆ ದೊಡ್ಡದಾಗಿ ವರ್ಧಾ ನದಿಗೆ 2 ನದಿ ಬ್ರಿಡ್ಜ್ ಕೊಡ್ತಾ ಇದ್ದೀವಿ, 35 crores ಅಷ್ಟೇ. ಒಂದು ರುದ್ರಪ್ಪಲ ಮಾಣಿ, ಇನ್ನೊಂದು ಪಠಾಣ ಅವ್ರದ್ದು, ಇದು ಮಾಣೆ ಅವ್ರದ್ದು. ಸೊ ಆ ಕಡೆ ನಿಮ್ಮ ತುಂಗಭದ್ರಾಗೆ ಒಂದು SS ಮಲ್ಲಿಕಾರ್ಜುನ ಹಿಡಿದು ಕೊಟ್ಟಿದ್ದೀವಿ. ಆಮ್ಯಾಗ ಲತಾ ಮೇಡಮ್ ಅವರು ಹರಪನಹಳ್ಳಿ. ಸೊ ನಾವು ಕೊಡ್ತಾಯಿದ್ದೀವಿ. ಸುಮ್ಮನೆ ಅವ್ರು ಯಾವುದೋ ಹೇಳಿದ್ರೆ ಅಂತಂದೆ ನೀವು ಹೇಳೋಕ್ಕೆ ದುಡ್ಡಿದೆ, ಹೆಂಗೆ ಗಾಡಿ ಓಡಬೇಕಲ್ಲ, ಒಪ್ಪುತ್ತದೆ ಸರ್. ಅದು ಬರಗಾಲ ಅಂತ ಘೋಷಣೆ ಮಾಡ್ತೀರಾ ಹೆಂಗೆ? ಇದೇ ರೀತಿ ಮಳೆ ಹೋದರೆ ಮತ್ತೆ ಬೆಳೆ ಒಣಗ್ತಾ ಇದಾವೆ. ನೋಡಿ, ಅದಕ್ಕೆ ನಾರ್ಮ್ಸ್ ಇದೆ, ಟರ್ಮ್ಸ್ ಕಂಡೀಷನ್ ಇದೆ. ಅದು ಫುಲ್ಫಿಲ್ ಆದರೆ ಖಂಡಿತ ಮಾಡ್ತಾರೆ. ಸರ್, ಈಗ ಏತ್ ನೀರಾವರಿ ಒಂದು ಕಡೆ ಚಲೋ ಮಾಡಿಲ್ಲ, ಈಗ ಇನ್ನೊಂದು ವಾರ ಹೋದ್ರೆ ಅದು ವರ್ಧಾ ನೀರು ಹೋಗುತ್ತೆ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಇದ್ದಂಥ ನೀರು ಸುಮ್ಮನೆ ಅಲ್ಲೆಲ್ಲ ಬಳಸ್ಕೋಬೇಕು. ಅದೇ ಹೇಳಿದ್ದೀವಿ. ಇದು ನಿಮ್ಮದು ಇಲ್ಲಿ ಅಷ್ಟೇ ಅಲ್ಲ, ಎಲ್ಲ ಕಡೆ ಹಂಗೆ ಮಾಡ್ತಾರೆ ಅವರು. ನೀರು ಬಂದಾಗ ಅದನ್ನು ಹುಡುಕಾಡಕ್ಕೆ ಶುರು ಮಾಡ್ತಾರೆ. ನಿಮ್ಮ ಬರೀ ಹಾವೇರಿ ಸಮಸ್ಯೆ ಅಲ್ಲಿದು. ನದಿಯಲ್ಲಿ ನೀರಿದ್ದಾಗ ಮೋಟರ್ ಸುಟ್ಟತಿ, ಕರೆಂಟ್ ಹೋಗಿದೆ ಅಂತ ಹೇಳ್ತಾರೆ. ಇಡೀ ರಾಜ್ಯದ ನಮ್ಮ ಜಿಲ್ಲೆಯಲ್ಲಿ ಕೂಡ ಇದೇ ಸಮಸ್ಯೆ. ಸುಮ್ಮನೆ ನಾವು ಅದ್ರ ಬಗ್ಗೆ ನಮ್ಗೆ ಹೆಚ್ಚು ನಾಲೆಜ್ ಇದೆ ನಮ್ಮ ಜಿಲ್ಲೆಯಲ್ಲಿ ಅಂತ ನಾವು ಅಡ್ವಾನ್ಸ್ ಆಗಿ ಅದನ್ನು ರಿಪೇರಿ ಮಾಡಿಸಿರ್ತೀವಿ. ಇಲ್ಲಿ ನೀವು ಒಂದು ಸಾರಿ ಸುಳ್ಳು ಹೇಳ್ತಾರೆ ಅಧಿಕಾರಿಗಳು, ಏನು ಮಾಡ್ಲಿಕ್ಕಾಗಲ್ಲ. ಅದನ್ನೇ ಸರಿ ಮಾಡ್ಕೊಂಡು ಹೋಗೋದು ವ್ಯವಸ್ಥೆ ಅಷ್ಟೇ. ಈ ಬ್ರಿಡ್ಜ್ ಕಮ್ ಬ್ಯಾರೇಜ್ ಇರ್ತಾವಲ್ಲ ಸರ್, ಬ್ಯಾರೇಜಿಂದ ಹೆಚ್ಚು ಕಡಿಮೆ 3 ವರ್ಷ ಸರ್. ಬ್ಯಾರೇಜ್ ಗೇಟ್ ಹಾಕ್ತಾರಲ್ಲ ರೀ, ನೀರು ಪೋಲ್ ಆಗಿ ವರ್ಷ ಅರ್ಧ ನೀರು ಅದ್ರಾಗ ಹಾರಿ ಹೋಗ್ಬಿಡುತ್ತೆ ಸರ್. ಅದನ್ನು ಸರಿ ಮಾಡಬೇಕು ಅಂತ ಹೇಳಿದ್ರೆ ಇದುವರೆಗೂ ಮಾಡಿಲ್ಲ. ಮಾಡಬೇಕು, ಭಾಳಷ್ಟು ಕಡೆ ಮಾಡೋಲ್ಲ, ರಿಪೇರಿ ಮಾಡೋಲ್ಲ, ಗೇಟು ಕಳವಾಗಿರ್ತಾವ, ಇವೆಲ್ಲ ಸಮಸ್ಯೆ ಇದೆ ರೀ. ಅದ್ರಾಗ ಅಧಿಕಾರಿಗಳೇ ಚಾಂಬಿಲೇನಿಲ್ಲ, ನಿರ್ಲಕ್ಷ್ಯ ಅಷ್ಟೇ. ಸರ್, ನೀವು ರಿವ್ಯೂ ಮೀಟಿಂಗ್ನಾಗ ಕೊಡೋ ಬುಕ್ಲೆಟ್ನೊಳಗೆ 100% ಸಾಧನೆ, 90% ಗುರಿ ಇವ ಇರ್ತಾವ ಸರ್. ಅಲ್ಲಿ ಗುರಿನೂ ಇರಂಗಿಲ್ಲ, ಸಾಧನೆನೂ ಇರಂಗಿಲ್ಲ. ಚೆಕ್ ಮಾಡಬೇಕು, ಸ್ಪಾಟ್ ಚೆಕ್ ಮಾಡುವಂಥದ್ದು ಏನಾರ ಆಗಬೇಕು. 28 ವರ್ಷ ಆಯ್ತು ಶಾಸಕರಾಗಿ ಅಂತ ಬುಕ್ಲೆಟ್ ನೋಡಿದ್ದೀವಿ. ಅದು ಎಷ್ಟು ನಿಜ ಇರ್ತೈತಿ ಎಲ್ಲ ಗೊತ್ತಿರ್ತೈತೆ ನನಗೆ. ಆದರೂ ಕಣ್ಣಿನಿಂದ ಸೊನ್ನೆಯಿಂದ ಒಂದು ಸರಿ ಮಾಡೋಕೆ ಪ್ರಯತ್ನ ಮಾಡೋದು ಅಂದರೆ ತಿಳ್ಕೊಬೇಕು ಅವರೇ. 28 ವರ್ಷ ಆಯ್ತು ನಾನು ಶಾಸಕನಾಗಿ. ಭಾಳಷ್ಟು KDP ಮುಖ್ಯಮಂತ್ರಿಗಳ ಸಭೆ, ಭಾಳಷ್ಟು ಸಭೆ ನೋಡಿದ್ದೀವಿ, ಹಂಗೆ ಕೊಟ್ಟಿರ್ತಾರೆ. ಸೊ ಅದನ್ನು ಇದರಲ್ಲಿ ಸರಿ ಮಾಡಿ ಅವ್ರನ್ನ ಕೆಲಸ ತೊಗೊಳೋದೊಂದೇ ಸರಿ ದಾರಿ. ಬೆಳಗಾವಿಯಲ್ಲಿ RSS ಸಭೆಗೆ ಎಲ್ಲ ರೀತಿ ಸಹಕಾರ ಕೊಡ್ತೀವಿ ಅಂತ ತಾವು ಹೇಳಿದ್ದು, ತಮ್ಮ ಅಭಿಮಾನಿಗಳಲ್ಲಿ ಇಲ್ಲ ಒಂಥರ ಅಸಮಾಧಾನ ಕಾರಣ ಆಗಿದೆ. ಏನು ಅಸಮಾಧಾನ? ನಾನು ಜಿಲ್ಲಾ ಉಸ್ತುವಾರಿ ಸಚಿವ, ನಾನು ಜಿಲ್ಲಾ ಉಸ್ತುವಾರಿ ಸಚಿವ, ನನ್ನ ಡ್ಯೂಟಿ ಅದು. ಇಲ್ಲಿ ನಮ್ಮ ಅಭಿಮಾನಿ, ನಮ್ಮ ಸಂಘಟನೆ, ನಮ್ಮ ಸಿದ್ಧಾಂತ ಪ್ರಶ್ನೆ ಬರೋದಿಲ್ಲ. ಆ್ಯಸ್ ಎ ಮಿನಿಸ್ಟರ್ ರಾಜಿ ಮಾಡ್ಕೊಂಡ್ರ ಅಂತ ಅದೇ ಹಂಗೆ ಮಂತ್ರಿ ಆಗಿ ನಾನೇನು ಬಂದ್ ಮಾಡ್ಬೇಕದು. ಯಾಕಂದ್ರೆ ಬೆಳಗಾವಿಯಲ್ಲಿ ಸಭೆ ನಡೆದಾಗೆಲ್ಲ ಗಲಾಟೆಗಳಾಗಿದ್ದಾವೆ, ಹತ್ಯೆಗಳಾಗಿದ್ದಾವೆ ಅನ್ನುವಂಥ ಎಲ್ಲೇ ಬೈಠಕ್ ಆದ್ರೂ ಅದ್ರ ನೆಕ್ಸ್ಟ್ ಗಲಾಟೆ ಸಚಿವರು ಹೇಳಿರತಕ್ಕಂಥದ್ದು. ಇಲ್ಲ, ಹಂಗೇನಾಗಲಿಕ್ಕೆ ಅವಕಾಶ ಇಲ್ಲ. ನಮ್ಮ ಸರ್ಕಾರ ಇದೆ, ಅದನ್ನು ನಿಯಂತ್ರಣ ಮಾಡ್ತಾರೆ. ಗೃಹ ಸಚಿವರು ಹೇಳ್ತಾರೆ ಸರ್, ಈಗ ಗೃಹ ಸಚಿವರು ಹೇಳ್ತಿದ್ದಾರೆ RSS ಅನ್ನ ನೋಂದಣಿ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಅದ್ರ ಜೊತೆಗೆ ಬೆಳಗಾವಿಯಲ್ಲಿ ಸಭೆ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ. ಅದಕ್ಕೆ ನೀವು ಸಹಕಾರ ಕೊಡ್ತೇನೆ ಅಂತ ಹೇಳ್ತಿದ್ದೀರಾ. ಸ್ಥಳೀಯ ಸಚಿವರ ವಿರುದ್ಧ ಅಂದರೆ ಏನು ಮಾಡ್ಬೇಕು ಹೇಳಿ? ನೀವು ಸಜೆಷನ್ ಮಾಡಿ, ನನಗೆ ನೀವೇ ಸಜೆಷನ್ ಮಾಡಿ ಏನು ಮಾಡ್ಬೇಕು ನಾನು ಹೇಳಿ. ಸರ್, RSS ನೋಂದಣಿ ಕೇಳ್ತಾ ಇದ್ದೀವಿ, ಅಹಿಂದಕ್ಕೆ ನೋಂದಣಿ ಇದೆಯಾ ಅನ್ನುವಂಥ ಪ್ರಶ್ನೆ. RSS ನೋಂದಣಿ ಕೇಳ್ತಾರೆ, ಅಹಿಂದಕ್ಕೆ ನೋಂದಣಿ ಇದೆ ಅಂತ ಕೇಳ್ತಾರೆ. ಇರ್ಬೋದು, ಮಾಡಿದ್ದಾರೆ. ಅದು ನೋಂದಣಿ ಇದೆ, ನನ್ನ ಲೆಕ್ಕಲೆ ಅಹಿಂದ ನೋಂದಣಿ ಆಗಿದೆ. ಹಿಂದೆ ಯಾವುದೇ ಹೆಸರಲ್ಲಿ ಒಂದು ಇದೆ, ಇಲ್ಲ ಅಂತ ಇಲ್ಲ. ಸಂಘಟನೆಗಳು ಸಣ್ಣ ಪುಟ್ಟ ವಿಚಾರದಾಗ ನೋಂದಣಿ ಇರ್ಬೇಕು ಸರ್, ಅಂದ್ರೆ ಅಖಂಡ ಕೇಳಂತಾರೆ ಸರ್. ನೋಡೋಣ, ಅದ್ರ ಬಗ್ಗೆ ಈಗಾಗಲೇ ಗೃಹ ಸಚಿವರು ಕೇಳಿದ್ದಾರೆ ಮಾಹಿತಿ. ಅದು ಅವ್ರ ಇಲಾಖೆಗೆ ಸಂಬಂಧಪಟ್ಟದ್ದು, PWDಗೆ ಬೇರೆ ಇಲಾಖೆಗೆ ಸಂಬಂಧಪಟ್ಟದಲ್ಲ. ನೋಂದಣಿ ಬೇಕಾ, ಪರ್ಮಿಷನ್ ತೊಗೊಳ್ತಾ ಯಾವ ಲೆಟ್ರ್ ಹೆಡ್ನಲ್ಲಿ ತೊಗೊಂಡ್ರೆ ಮಾಡಬೇಕಲ್ಲ, ಅದನ್ನು ಅವ್ರು ಕೇಳ್ಕೊತಾರೆ, ಅವ್ರು ಮಾಡ್ತಾರೆ. ಅದ್ರ ಬಗ್ಗೆ ಪದೇ ಡೈಲಿ ಅದೇ ಚರ್ಚೆ ಬೇಡ. ಸಾಮಾಜಿಕ ಜಾಲತಾಣದಲ್ಲಿ ಇತ್ತೀಚೆಗೆ ಕೆಲವು ವಿಡಿಯೋಗಳು ವೈರಲ್ ಆಗಿದ್ದಾವೆ. ಸಿದ್ದರಾಮಯ್ಯವ್ರು ಒಂದು ಕಡೆ ಇರ್ತಾರೆ, ನೀವು ಒಂದು ಕಡೆ ಇರ್ತಾರೆ, ಮಾತಾಡ್ಸೋದು. ಅದು ಅದೇನ ನಮ್ಮ ರಾಜ್ಯದ ಸಮಸ್ಯೆ ಅಲ್ಲ, ಅದು ನಮ್ಮ ಸಮಸ್ಯೆ. ರಾಜ್ಯದ ಸಮಸ್ಯೆ ಅಲ್ಲ ಅದು. ಸರ್, ಇನ್ನೊಂದು ಬೆಳಗಾವಿಯಲ್ಲಿ ಸಚಿವಾಕಾಂಕ್ಷಿಗಳು ಹೆಚ್ಚಾಗಿದ್ರೆ ಭಾರಿ ಪೈಪೋಟಿ ನಡೀತಾ ಇದೆ.
ಜಿಲ್ಲೆ ದೊಡ್ಡ ಜಿಲ್ಲೆ ಇನ್ನೊಬ್ರಿಗೆ ಕೊಡಬೇಕು ಅಂತೀರಾ, ಅದರಲ್ಲಿ ಜೊತೆಗೆ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಭಾಳ ಪೈಪೋಟಿ ಮಾಡ್ತಾರೆ. ಲಕ್ಷ್ಮಣ ಸವದಿ ನೋಡಿ ಯಾರಿಗೆ ಕೊಡಬೇಕು ಬಿಡೋದು ಹೈಕಮಾಂಡ್ ಬಿಡೋದು, ಅವರಾದಂಥ ಅಳದು ತುಗಿ ಕೊಡ್ತಾರೆ. ನಾವು ಹೇಳಲಿಕ್ಕೆಲ್ಲ ಅವ್ರು ನಿರ್ಧಾರ ಮಾಡ್ತಾರೆ. ಜಿಲ್ಲೆ ಕೊಡ್ಬೇಕಾ ಸರ್ ಇನ್ನು ಕೊಡಬೇಕು. ಸತೀಶ್ ಸರ್, ಈಗ ರೈತರ ಬಗ್ಗೆ ಕುಡಿಯೋ ನೀರು ಬಗ್ಗೆ ಇಷ್ಟೊಂದು ಕಾಳಜಿ ವಹಿಸಿ ಮೀಟಿಂಗ್ ಮಾಡಿದ್ರಿ, ಬಂದು ವಿಸಿಟ್ ಕೂಡ ಮಾಡ್ತಾ ಇದ್ರಿ. ನಾವು ಜನರಿಗೆ ಒಳ್ಳೇದಾಗ್ಲಿ, ಜನರಿಗೆ ವಿಷಯ ತಿಳಿಸ್ಲಿ ಅಂತ ಅಧಿಕಾರಿಗಳಿಗೆ ಮಾಹಿತಿ ಕೇಳಿದ್ರೆ ಮಾಹಿತಿನೇ ಕೊಡಲ್ಲ. ಇದು ಸಣ್ಣ ವಿಷಯ ಅಂತ ಅನಿಸ್ಬೋದು. ಇದಕ್ಕೆ ನಾನು ಹಿರೇಕೆರೂರು ಶಾಸಕರಾಗಿರ್ತಕ್ಕಂಥ ಬಣಕಾರ್ ಸರ್ಗೂ ಕೂಡ ತಂದಿದ್ದೀನಿ. ಇದುವರೆಗೂ ಕೂಡ ನಾನು ಲೆಟರ್ ಹೆಡ್ಡಲ್ಲಿ ಕೊಟ್ಟರು ಕೂಡ ಒಂದು ಮಾಹಿತಿ ಕೊಡ್ತಾ ಇಲ್ಲ. ಅಧಿಕಾರಿಗಳನ್ನ ಸರಿ ಮಾಡ್ಕೋಬೇಕು ಅಂತ ನೀವು ಉತ್ತರ ಕೊಡ್ತೀವಿ. ಏನ್ ಮಾಡಿ ಸರ್? ಮಾಹಿತಿ ಹಕ್ಕಿನಲ್ಲಿ ಕೇಳಿ. ಸರ್ ಮಾಹಿತಿ ಹಕ್ಕಲ್ಲಿ ಬೇರೆದ್ರು ಕೇಳಿದ್ರು ಕೊಟ್ಟಿಲ್ಲ. ಯಾಕೆ ಕೊಡಲ್ಲ? ಕೊಡಲೇಬೇಕು, ನೀವು ಕೇಳಿ. ಬೇಸಿಕ್ ಮಾಹಿತಿಗಳನ್ನು ಕೊಡ್ಲಾರ್ದಂತ ಕೊಡಿ, ಶಾಸಕರು ಕೊಡಿ. ಮಾಹಿತಿ ಹಕ್ಕು ನಾವು ಶುರು ಮಾಡಿದ್ವಿ ಸರ್. ಅದನ್ನ ಬೇಸಿಕ್ ಮಾಹಿತಿ ಅಲ್ಲ ಸರ್, ಬೇಸಿಕ್ ಮಾಹಿತಿನೂ ಕೊಡ್ಲಾರ್ದ ಎಲ್ಲದಕ್ಕೂ ಮಾಹಿತಿ ಹಕ್ಕು ಹಾಕೋ ಅನ್ನೋ ಲೆಕ್ಕಕ್ಕೆ ಬರ್ತಾರೆ ಸರ್. ಏನು ಮಾಡ್ಲಿಕ್ಕಾಗಲ್ಲ, ವ್ಯವಸ್ಥೆ ಹಂಗಿದೆ. ವ್ಯವಸ್ಥೆ ಸುಧಾರಣೆ ಮಾಡಲಿಕ್ಕೆ ಟೈಮ್ ಬೇಕು. ಅಲ್ಲ, ಅಧಿಕಾರಿಗಳಿಗೆ ಏನು ಸೂಚನೆ ಕೊಡ್ತೀರಿ ಇಲ್ಲಿಂದ? ದಯವಿಟ್ಟು ನೀವು ಮೀಟಿಂಗ್ ಮಾಡಿದಾಗ ಹೇಳಿ ಸರ್. ಅಧಿಕಾರಿಗಳು ನೀವು ಹೇಳಿದ್ರಲ್ಲ, ನೀರಿದ್ದಾಗ ಅದನ್ನು ಉಪಯೋಗ ಮಾಡ್ಕೋಬೇಕು. ಹೋದ್ಮ್ಯಾಗ ಏನು ಮಾಡೋದು? ಈಗ ಇನ್ನೊಂದು ವಾರಲ್ಲಿ ಹೋಗುತ್ತೆ, ಕಡಿಮೆ ಆಗುತ್ತೆ. ಆಮ್ಯಾಗ ಮೋಟ್ರ್ ಸ್ಟಾರ್ಟ್ ಆದರೆ ಪ್ರಯೋಜನ ಇಲ್ಲ. ಸೊ ನೀರು ಬರೋಕ್ಕಿಂತ ಮುಂಚೆ ಜೂನ್ 15ಕ್ಕೆ ಇದೆಲ್ಲ ರೆಡಿಯಲ್ಲಿ ಇರಬೇಕು. ಜೂನ್ 15. ಸೊ ಅದನ್ನು ನೋಡೋಣ, ಅಧಿಕಾರಿಗಳು